ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Talk to me, numbers never lie, add it up, that's me. ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಸೂರ್ಯಗೆ ನಮಸ್ಕಾರ ಮಾಡಿ ನಾನು ಡೇನ ಸ್ಟಾರ್ಟ್ ಮಾಡಿದೆ. ಸೊ ನಾನು ಎದ್ದೇಳೋಷ್ಟೊತ್ತಲ್ಲಿ 7:30 ಆಗೋಗಿತ್ತು. ಅದೇನೋ ರಾತ್ರಿ 3:30 ಆಗಿದ್ರು ನಿದ್ದೆ ಮಾಡಿರಲಿಲ್ಲ. ಸೊ ಅದಾದಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಯಾವುದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬಿಕಾಸ್ ಎದ್ದಿದ್ದೆ ಲೇಟಾಗಿ ಹೋಗಿತ್ತಲ್ವ. ಸೊ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಬಿಕಾಸ್ ಬಿಸಿಲು ಅಲ್ವಾ ಇವಾಗ. ಸೊ ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಅದು ಮೆಲ್ಟ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಬರೀ ಕಾಂಪ್ಯಾಕ್ಟಲ್ಲೇ ಸೆಟ್ ಮಾಡಿಕೊಂಡೆ ನನ್ನ ಫೇಸ್ನ. ಬರೀ ಕಾಂಪ್ಯಾಕ್ಟಲ್ಲೇ ನನ್ನ ಫೇಸ್ನ ಸೆಟ್ ಮಾಡಿದ್ರು ನನ್ನ ಫೇಸ್ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇತ್ತು. ನನಗನ್ನಿಸ್ತು ಈ ಥರನೂ ನಾವು ಮೇಕಪ್ ಮಾಡ್ಕೊಳ್ಬೋದು ಅಂತ. ಸೊ ನಾನು ಇನ್ಮೇಲಿಂದ ಹೀಗೆ ಮಾಡ್ಕೊಳ್ತೀನಿ, ಸೊ ದಟ್ ಅದು ನ್ಯಾಚುರಲ್ ಆಗಿ ಫಿನಿಶಿಂಗ್ ಕೊಡುತ್ತೆ. ನಾನು ಹೇರ್ನ ಕಟ್ ಮಾಡಿಸಿದ್ದೆ ಹಿಂದಿನ ದಿನ. ನಾನು ಕಟ್ಟಿಂಗ್ ಮಾಡಿಸಿದ್ದು ಯು ಶೇಪ್ ಅಂತ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಫೇಸ್ಗೆ. ನಾನು ಚೆನ್ನಾಗಿ ಕಾಣಿಸಲ್ವೇನೋ ಅಂತ ಅಂದ್ಕೊಂಡೆ. ನಾನು ಹೋಗಿದ್ದು ಲೇಯರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಅವರು ನನಗೆ ಸಜೆಸ್ಟ್ ಮಾಡಿದ್ದು, ನೀನು ಬೆಟರ್ ಯು ಆರ್ ವಿ ಶೇಪ್ ಮಾಡಿಸ್ಕೊ, ಬಿಕಾಸ್ ನಿನ್ನ ಸ್ಟ್ರೈಟ್ ಹೇರ್ ಇರೋದ್ರಿಂದ ನಿನಗೆ ಸೂಟ್ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು. ಆ್ಯಂಡ್ ಆಮೇಲೆ ಸುಮ್ಮನೆ ಇಷ್ಟುದ್ದ ಇರೋ ಕೂದಲನ್ನ ಯಾಕೆ ಕಟ್ ಮಾಡಿಸ್ಕೊಂಡು ಹಾಳು ಮಾಡ್ಕೊಳ್ತೀಯ ಅಂತ ಅವ್ರು ಹೇಳಿದರು. ಸೊ ಅದು ಒಂದು 10 to 15 ಮಿನಿಟ್ಸ್ ಡಿಸ್ಕಷನ್ ಮಾಡಿ ಆಮೇಲೆ ಹೇರ್ ಕಟ್ ಆಗಿದ್ದು. ಇದು ಫಸ್ಟ್ ಟೈಮ್ ನಾನು ಸಲೂನಲ್ಲಿ ಹೇರ್ ಕಟ್ ಮಾಡಿಸಿರೋದು ಅಂತ ಅಂದರೆ ಇದೇ ಫಸ್ಟು. ಅದೇನೋ ಗೊತ್ತಿಲ್ಲ, ನನಗೆ ಈ ಸಲ ಸ್ಟ್ರಾಂಗಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೇಬೇಕು ಅಂತ ಅನಿಸ್ಬಿಟ್ಟಿತ್ತು. ಸೊ ಮಾಡಿಸ್ಕೊಂಬಿಟ್ಟೆ. ಆ್ಯಂಡ್ ಐಬ್ರೋ ಕೂಡ ಮಾಡಿಸಿದ್ದೆ. ಹೇಗಿದೆ ನನ್ನ ಐಬ್ರೋ ಅಂತ ಕಮೆಂಟ್ ಮಾಡಿ, ಓಕೆನಾ? ನನಗೆ ಈ ಸಲ ಐಬ್ರೋ ತುಂಬ ಇಷ್ಟ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಇದು ನನ್ನ ಐಬ್ರೋ, ಸೆಕೆಂಡ್ನೇ ಟೈಮ್. ಇಯರಿಂಗ್ಸ್ ನನ್ನ ತಂಗಿ ಗಿಫ್ಟ್ ಕೊಟ್ಟಿದ್ಲು. ಅದು ಈ ಡ್ರೆಸ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರದೇ ತೊಗೊಂಬಂದ್ಬಿಟ್ಟಿದ್ಲು. ನನ್ನ ಬರ್ಡೇ ಇದ್ದಿದ್ದು 7th ಏಪ್ರಿಲು. ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಿದ್ದು 10th ಏಪ್ರಿಲು. ನಾನು ಯಾಕೆ 3 ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಅಂದರೆ, ನಾನು ಆ್ಯಕ್ಚುಲಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು. ಬಟ್ ನನ್ನ ಬರ್ಡೇ ಆಗಿದ್ದು ನಾಳೆಗೆ ನನಗೆ ಹುಷಾರಿಲ್ದಿರೋ ಥರ ಆಯಿತು. ಸೊ 2 ದಿನ ಬ್ರೇಕ್ ತೊಗೊಂಡು ಇವಾಗ ಮಾಡ್ತಾಯಿದ್ದೀನಿ. ಐ ಹೋಪ್ ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಂತ. ನನಗೆ ಪ್ರಾಬ್ಲಮ್ ಆಗಿದ್ದೇನೆ, ವಾಯ್ಸು ಫುಲ್ ಕಾಫ್ ಆಗಿಬಿಟ್ಟಿತ್ತು ನನಗೆ. ಸೊ ಅದಕ್ಕೇ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ 2 ದಿನದಿಂದ. ಆಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೇಲ್ಗಡೆ ಫೋಟೋ ಇತ್ತು, ಅಲ್ಲಿಗೂ ಹೂವು ಇಟ್ಟಿದೆ. ಆ ಹೂವು ಬಂದು ಕೆಳಗಡೆ ಬೀಳ್ತು. ಆ ಹೂವು ಬಿತ್ತು ಅಂತ ಖುಷಿ ಪಡಬೇಕಾ, ಅಥವಾ ಆ ಹೂವು ಈ ದೀಪದ ಮೇಲೆ ಬಿದ್ದು ಶಾಂತಿ ಆಯಿತು ಅಂತ ಬೇಜಾರು ಮಾಡ್ಕೋಬೇಕಾ, ಏನಂತ ಗೊತ್ತಾಗಲಿಲ್ಲ. ಅದನ್ನು ಅಷ್ಟೊಂದು ತೊಗೊಳ್ಳಿಲ್ಲ, ನಾನು ಅಷ್ಟು ಗಮನವೂ ಹಾಕಲಿಲ್ಲ ಅದ್ರ ಮೇಲೆ. ಇವಾಗ ವಿಡಿಯೋ ನೋಡಬೇಕಾದ್ರೆ ಅಲ್ವಾ ಏನು ಅಂತ ಅನ್ನಿಸ್ತು ಅಷ್ಟೇ. ಅದನ್ನು ಅಲ್ಲಿಗೆ ಬಿಟ್ಟೆ, ದೇವ್ರು ಹೆಂಗೆ ಕೊಡ್ತಾನೋ ಹಂಗೆ ಅಷ್ಟೇ ಅಂದ್ಬಿಟ್ಟು. ಜಾಸ್ತಿ ಓವರ್ ಥಿಂಕ್ ಮಾಡಬಾರ್ದು, ಆಮೇಲೆ ಇನ್ನೇನು ಥಿಂಕಿಂಗ್ ಬಂದುಬಿಡುತ್ತೆ. ಅದಕ್ಕೇ ಅಲ್ಲಿಗೆ ಬಿಟ್ಬಿಟ್ಟೆ. ಪೂಜೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೊರಟೆ. ಪೂಜೆ ಮಾಡಿದ್ಮೇಲೆ ಒಂದು
ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ, ಅದು ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಹೋಗಿದ್ದ ಟೆಂಪಲ್ ಅಂದರೆ ಮಲ್ಲೇಶ್ವರಮಲ್ಲಿರೋ ಕಾಡು ಮಲ್ಲೇಶ್ವರ ಟೆಂಪಲ್ಗೆ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು ಅಂದರೆ ಅಲ್ಲೇ ದುಡಬೇಕು ಅನಿಸ್ತಾಯಿತ್ತು. ಆಮೇಲೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದೆ. ಆಮೇಲೆ ಈಚೆಗಡೆ ಬಂದು ಕೂತ್ಕೊಂಡಿದ್ದೆ. ನಾನು ಟೆಂಪಲಲ್ಲಿ ಕ್ಲೋಸ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ನಾನು ಹೊಟ್ಟಿದ್ದೆ 10:30, ಅಲ್ಲಿ ಬಸ್ ಬೇರೆ ಹೊಟ್ಟಿದ್ದು 11ಗೆ. ಸೊ ಅಷ್ಟೊತ್ತಲ್ಲೇ 30 ಮಿನಿಟ್ಸ್ ಬೇಕು. ನನ್ನ ಬರ್ಡೇಗೆ ಟೆಂಪಲ್ಗೆ ಹೋಗಿ ಇರಲಿಲ್ಲ ನಾನು ಪಾಸ್ಟ್ 3 ಇಯರ್ಸಿಂದ. ಹೆಣ್ಮಕ್ಳು ಅಂದರೆ ಇರುತ್ತಲ್ಲ, ಅದಕ್ಕೆ. ಆಮೇಲೆ ಈ ವರ್ಷ ನನಗೆ ಆ ಚಾನ್ಸ್ ಮಿಸ್ ಆಗಲಿಲ್ಲ, ಥ್ಯಾಂಕ್ ಗಾಡ್. ಬೆಳಿಗ್ಗೆ ಏನೂ ತಿಂದೆ ಹಂಗೆ ಟೆಂಪಲ್ಗೆ ಹೋಗಿದ್ದರಿಂದ ನನಗೆ ಫುಲ್ ಸುಸ್ತಾಗ್ತಾಯಿದ್ದು ಟೆಂಪಲ್ಲಿಂದ ಈಚೆ ಬಂದಮೇಲೆ. ಆಮೇಲೆ ಬಂದ ತಕ್ಷಣ ಮಧ್ಯಾಹ್ನ ಊಟನ ಮತ್ತು ಬೆಳಿಗ್ಗೆ ತಿಂಡಿನ 2 ಒಟ್ಟಿಗೆ ಮಾಡಿಬಿಟ್ಟೆ. ಸಂಜೆ ನಾನು ನನ್ನ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಆ್ಯಕ್ಚುಲಿ ರೆಡಿ ಆಗೋಕ್ಕೂ ಮೂಡಿರಲಿಲ್ಲ, ಬಿಕಾಸ್ ಫುಲ್ ಟಯರ್ಡ್ ಆಗ್ತಾನೆ ಇತ್ತು, ಏನಂತಾನೆ ಗೊತ್ತಿಲ್ಲ. ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾನೆ ಇದ್ದೆ. ಮುಂಚೆನೇ ಹೋಗಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಡಿಹೈಡ್ರೇಷನ್ ಆಗಿತ್ತು ಬಾಡಿ ಫುಲ್ಲು. ಸೊ ಒಂದು 1/2 ಲೀಟರ್ ವಾಟರ್ ಕುಡಿದ್ಬಿಟ್ಟು ಆಮೇಲೆ ಸ್ಕಿನ್ ಕೇರ್ ಮಾಡಿ ಮಲ್ಕೊಂಡ್ಬಿಟ್ಟೆ. ರೋಸ್ ವಾಟರ್ ಖಾಲಿ ಆಯಿತು. ನೀವು ನೋಡ್ಬೋದು ನಾನು ಎಷ್ಟು ಟಯರ್ಡ್ ಆಗಿದ್ದೆ ಅಂತ. ನನಗೆ ಆಗ್ತಾನೆ ಇರಲಿಲ್ಲ. ನೋಡಿ ರೋಸ್ ವಾಟರ್ ಹಾಕೊಂಡು ಮಲ್ಕೊಂಡ್ಬಿಟ್ಟೆ, ಸ್ಕಿನ್ ಕೇರು ಮಾಡಲಿಲ್ಲ. ಯಾವ ಕೇರು ಬೇಡ, ಇವಾಗ ಬರ್ಡೇ ಆಯ್ತಲ್ಲ ಇನ್ನೇನಿಲ್ಲ ಅಂದ್ಬಿಟ್ಟು. ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ, ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಾಯ್ಸ್ ಓವರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ.